ನೀರು ಕೊಡಬೇಕಾ? ಯಾವುದೇ ಕಾರಣಕ್ಕೂ ಕೊಡಬಾರದು ಅವರಿಗೆ. ವಿಮಾನಗಳನ್ನ ಡ್ರೋನ್ಗಳನ್ನ ಪತ್ತೆ ಹಚ್ಚುವಂತಹ ರಡಾರ್ ವಿಮಾನ, ವಾಯುದಾಳಿಯ ಎಚ್ಚರಿಕೆ ಕೊಡುವಂತಹ AWCAS ಪಾಕಿಸ್ತಾನದ ವಿಮಾನಗಳನ್ನ ದಿಕ್ಕಿಲ್ಲದಂತೆ ಮಾಡಿಬಿಟ್ಟಿದೆ ಭಾರತ. ಅಂತಹದೊಂದು ಸಿಸ್ಟಮ್ ನಮ್ಮಲ್ಲಿದೆ. AWCAS ವಿಮಾನವನ್ನ ಹೊಡೆದುರುಳಿಸಲಾಗಿದೆ ಪಾಕಿಸ್ತಾನದ ವಿಮಾನಗಳನ್ನ. ನಮ್ಮಲ್ಲಿ ಶತ್ರು ರಾಷ್ಟ್ರದ ವಿಮಾನಗಳು ಡ್ರೋನ್ಗಳು ಬಂದರೆ ಅದನ್ನ ದಿಕ್ಕಿಲ್ಲದಂತೆ ಮಾಡುವಂತಹ ಸಿಸ್ಟಮ್ ಇದೆ. ಅಷ್ಟು ಸದೃಢ ಆಗಿದೆ ಭಾರತ. ಹೊಡೆದುರುಳಿಸಿದೆ ಪಾಕಿಸ್ತಾನದ ವಿಮಾನಗಳನ್ನ, ವಿಮಾನ ಡ್ರೋನ್ಗಳನ್ನ ಪತ್ತೆ ಹಚ್ಚುವಂತಹ ರಡಾರ್ಗಳಿದೆ. ನಾವು ಬೆಳಗಿನಿಂದ ಗಮನಿಸ್ತಾ ಇದ್ವಿ ಅಮೃತ್ಸರದಲ್ಲಿ ಆದದ್ದನ್ನ. ಅಲ್ಲಿಗೊಂದು ಮಿಸೈಲ್ ಬಂದು ಬೀಳುತ್ತೆ, ಆದ್ರೆ ಆ ಮಿಸೈಲ್ ಅನಾಹುತ ಮಾಡೋ ಮುನ್ನ ಅದನ್ನ ಸಂಪೂರ್ಣವಾಗಿ ವಿಫಲಗೊಳಿಸಲಾಯಿತು, ನಿಷ್ಕ್ರಿಯಗೊಳಿಸಲಾಯಿತು. ಅದೇ ರೀತಿಯಲ್ಲಿ ಬರ್ತಾ ಇರುವ ಪ್ರತಿಯೊಂದು ಪಾಕಿಸ್ತಾನದ ವಿಮಾನಗಳನ್ನ, ಡ್ರೋನ್ಗಳನ್ನ, ಕ್ಷಿಪಣಿಗಳನ್ನ ಹೊಡೆದುರುಳಿಸಲಾಗ್ತಾ ಇದೆ ಯಶಸ್ವಿಯಾಗಿ. ಹಾಗಾಗಿಯೇ IPL ಪಂದ್ಯ ರದ್ದಾಗಿರಬಹುದು, ಆದ್ರೆ ಅಲ್ಲಿರುವಂತಹ ಜನ ನಮ್ಮ ಸೇನೆ ಮೇಲೆ ವಿಶ್ವಾಸ ಕಳ್ಕೊಂಡಿಲ್ಲ. ಭಾರತ್ ಮಾತಾ ಕಿ ಜೈ ಅಂತಿದ್ದಾರೆ, ಸೇನೆಗೆ ಜೈ ಅಂತಿದ್ದಾರೆ. ಏರ್ ವಾರ್ನಿಂಗ್ ಸಿಸ್ಟಮ್ ಪಾಕಿಸ್ತಾನದ ಉಡಿಸಾಗಿದೆ. ಪಂಜಾಬ್ ಪ್ರಾಂತ್ಯದಲ್ಲಿತ್ತು ಆ ಸಿಸ್ಟಮ್. ಪಾಕಿಸ್ತಾನದ ಪಂಜಾಬ್ನಲ್ಲಿ ಭಾರತೀಯ ವಾಯುದಾಳಿಗೆ ತತ್ತರಿಸಿದೆ ಪಾಕ್ನ ಸಿಸ್ಟಮ್. ಪಂಜಾಬ್ ಪ್ರಾಂತ್ಯದಲ್ಲಿದ್ದಂಥದ್ದು ಉಡಿಸಾಗಿದೆ. ಭಾರತೀಯ ವಾಯುದಾಳಿಗೆ ಪಾಕ್ನ ಏರ್ ಡಿಫೆನ್ಸ್ ಉಡಿಸಾಗಿರುವಂಥದ್ದು. ಸಂಜೆಯಷ್ಟೇ ಲಾಹೋರ್ನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಉಡಿಸಾಗಿದ್ದನ್ನ ನೋಡಿದ್ವಿ. ಈಗ ಪಂಜಾಬ್ ಪ್ರಾಂತ್ಯದಲ್ಲಿರುವಂತಹ ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತೀಯ ವಾಯುದಾಳಿಯ ಮೂಲಕ ಉಡೀಸ್ ಮಾಡಲಾಗಿದೆ. ಒಂದು, ನಮ್ಮಲ್ಲಿ ದಾಳಿ ಮಾಡ್ತೀರಾ ಅಂತಂದ್ರೆ ಅದನ್ನೂ ಸದೆ ಬಡಿತೀವಿ. ಜೊತೆಗೆ ನೀವು ದಾಳಿ ಮಾಡೋದಕ್ಕೆ ಮುಂದಾದ್ರೆ ಆ ದಾಳಿ ಮಾಡುವಂತ ಪ್ರಯತ್ನವನ್ನ ಆರಂಭದಲ್ಲೇ ಕತ್ತರಿಸಾಕ್ತೀವಿ ಅಂತ ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಉಡೀಸ್ ಮಾಡಿದೆ ಭಾರತ. ಇದು ಭಾರತದ ಶಕ್ತಿ. ಗೊತ್ತು ಪಾಕಿಸ್ತಾನಕ್ಕೆ, ಗೊತ್ತಿದ್ದು ಕಾಲ್ ಕೆರೆದುಕೊಂಡು ಬರ್ತಾ ಇರುತ್ತೆ. ಈಗ ಉತ್ತರ ಸಿಗ್ತಾ ಇದೆ. ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಉಡೀಸ್ ಆಗಿದೆ. ಬರ್ತಾ ಇರುವಂತಹ ಪ್ರತಿಯೊಂದು ಕ್ಷಿಪಣಿ ದಾಳಿಗಳನ್ನ ಉಡೀಸ್ ಮಾಡ್ತಾ ಇದೆ ಭಾರತ. ಇಷ್ಟಾಗಿಯೂ ಪಾಕಿಸ್ತಾನ ಆ ರೀತಿಯಲ್ಲಿ ದಾಳಿ ಮೇಲೆ ದಾಳಿ ಮಾಡ್ತಾ ಇದೆ ಅಂತಂದ್ರೆ ಪಾಕಿಸ್ತಾನಕ್ಕೆ ಯಾರ ನೆರವು ಸಿಗ್ತಾ ಇದೆ? ಈ ಪಂಜಾಬಿನ ಪ್ರಾಂತ್ಯ ಇದೆಯಲ್ಲ, ಪಂಜಾಬಿನ ಪ್ರಾಂತ್ಯ ಪಾಕಿಸ್ತಾನದ ಭಾಗದಲ್ಲಿ ಕೊಬ್ಬಿರುವಂತಹ ಪ್ರಾಂತ್ಯ, ಅತ್ಯಂತ ಶ್ರೀಮಂತರಿರುವಂತಹ ಪ್ರಾಂತ್ಯ, ಜೊತೆಗೆ ಏನೋ ಅಂದ್ರೆ ಇಡೀ ಪಾಕಿಸ್ತಾನದ ಮೇಲೆ ಹಿಡಿತ ಹೊಂದಿರುವಂತಹ ಪ್ರಾಂತ್ಯ. ಈ ಬಾರಿ ನಮ್ಮ ದಾಳಿ ಇದೆಯಲ್ಲ, ಅಲ್ಲಿನ ಪ್ರಮುಖವಾದಂತಹ ಸ್ಥಳಗಳ ಮೇಲೇನೆ ದಾಳಿಯಾಗಿದೆ.